ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 6ನೇ ತರಗತಿಯ ಸಿರಿಗನ್ನಡದ ಪರಿಷ್ಕೃತ 2024ದಲ್ಲಿರುವ ಮೊದಲನೆಯ ಪದ್ಯವಾದ ಬೇಸಿಗೆಯ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ. ನಾನು ಬೇಸಿಗೆಯ ಸಾರಾಂಶವನ್ನು ಸಮರಿ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೋಗಿ ನನ್ನ ಚಾನಲನ್ನು ಚೆಕ್ ಮಾಡಿ ಅಂತ ಎಲ್ಲರಿಗೂ ಕೇಳಿಕೊಳ್ತೇನೆ. ನಾವು ಮೊದಲಿಗೆ ಪದಗಳ ಅರ್ಥ ಅಂದರೆ ಮೀನಿಂಗ್ಸ್ ನೋಡೋಣ. ಸಜಾ ಮೀನ್ಸ್ ಶಿಕ್ಷೆ, ಪನಿಷ್ಮೆಂಟ್. ಮಹಿಮೆ ಮೀನ್ಸ್ ಹಿರಿಮೆ ಅಥವಾ ಮಹತ್ವ, ಮೀನ್ಸ್ ಇಂಪಾರ್ಟೆನ್ಸ್. ರವಿ ಅಂದರೆ ರವಿ, ಭಾನು ಸೂರ್ಯ ಅಂದರೆ ಸನ್, ಸೂರ್ಯನು ಅಂತಾರೆ, ನೇಸರನು ಕೂಡ ಅಂತಾರೆ ರವಿ ಸೂರ್ಯನಿಗೆ. ತಾಪ ಮೀನ್ಸ್ ಬಿಸಿ, ಹಾಟ್ ಆರ್ ಸನ್ನಿ, ಶಾಖ ಕೂಡ. ಹಳಿ ಅಂದರೆ ದೂಷಿಸು, ನಿಂದಿಸು ಅಂದರೆ ಟೀಸ್ ಮಾಡೋದು. ಇಡೆ ಅಂದರೆ ಭೂಮಿ ಅಥವಾ ಧರೆ, ಅರ್ತ್. ಪೋಷಕ ಅಂದರೆ ಸಲಹುದಾತ, ಪಾಲಕ ಆರ್ ಪೇರೆಂಟ್ಸ್ ಆರ್ ಫಾದರ್. ಅನಿವಾರ್ಯ ಅಂದರೆ ಅತ್ಯಗತ್ಯ, ಅನಿವಾರ್ಯ ಅಂತಂದರೆ ನೆಸೆಸಿಟಿ. ಹೊಗಳು ಅಂತಂದರೆ ಕೊಂಡಾಡು, ಬಣ್ಣಿಸು, ಪ್ರೇಸ್. ತೆಗಳು ಅಂದರೆ ಹೀಯಾಳಿಸು, ನಿಂದಿಸು, ಅಗೇನ್ ಟೀಸ್. ಮಿಡಿ ಅಂದರೆ ಹೀಚು ಆರ್ ಕಸುಗಾಯಿ. ಉಡು ಅಂದರೆ ಉಣಿಸು ಆರ್ ತಿನಿಸು, ಫೀಡಿಂಗ್. ಕರ್ತವ್ಯ ಅಂದರೆ ಡ್ಯೂಟಿ, ಕೆಲಸ, ವರ್ಕ್. ಜವಾಬ್ದಾರಿ ಅಂದರೆ ರೆಸ್ಪಾನ್ಸಿಬಿಲಿಟಿ. ಬೀರು ಅಂತಂದರೆ ರಭಸ, ಫೋರ್ಸ್ ಅಥವಾ ಬಿರುಸು. ಸಂಭ್ರಮ ಅಂದರೆ ಉತ್ಸಾಹ, ಸಡಗರ ಮೀನ್ಸ್ ಸೆಲೆಬ್ರೇಷನ್. ಧನ್ಯತೆ ಅಂದರೆ ಸಂತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್. ಗೊತ್ತಾಯ್ತಲ್ಲ? ಇವಾಗ ನಾವು ನೆಕ್ಸ್ಟ್ ಅಭ್ಯಾಸಗಳು. ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ, ಆನ್ಸರ್ ದ ಕ್ವಶನ್ಸ್. ಗೊತ್ತಾಯ್ತಲ್ಲ? ನಾವು ಫಸ್ಟ್ ಕ್ವಶನ್, ಸೂರ್ಯ ಏಕೆ ದುಡಿಯುತ್ತಿದ್ದಾನೆ? ಮೀನ್ಸ್ ವೈ ಈಸ್ ದ ಸನ್ ವರ್ಕಿಂಗ್? ಆನ್ಸರ್, ಮೋಡ ಕೂಡಿಸಲು, ಇಡೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಇಲ್ಲಿ ಏಕೆ ಇನ್ಸ್ಟೆಡ್ ಆಫ್ ಏಕೆ, ಸೂರ್ಯ ಟು ಮೋಡ ಟು ಇಲ್ಲಿಯವರೆಗೂ ಬರೀಬೇಕು. ಅರ್ಥ ಆಯ್ತಲ್ಲ? ಇದೇ ಕೀವರ್ಡ್ಸ್. ಮೇನ್ ಆನ್ಸರ್ ಮೋಡ ಕೂಡಿಸಲು ಮತ್ತು ಇಡೆಗೆ ಮಳೆ ತರಲು ಸೂರ್ಯ ದುಡಿಯುತ್ತಿದ್ದಾನೆ. ಇವೆರಡು ವರ್ಡನ್ನು ಇಲ್ಲಿ ಬರೀಬೇಕು. ಅಥವಾ ನೀವೇನು ಮಾಡಬೇಕಂದ್ರೆ ಏಕೆ ಅಂತ ತೆಗೆದು ಸೂರ್ಯನ ಫಸ್ಟ್ ಬರೆದು ಇದನ್ನು ಬರೆದು ಲಾಸ್ಟ್ ದುಡಿಯುತ್ತಿದ್ದಾನೆ ಅಂತ ಬರೆದು ಕೂಡ ನಡೆಯುತ್ತೆ. ನೆಕ್ಸ್ಟ್, ಭೂಮಿಯ ಪೋಷಕ ಯಾರು? ಹೂ ಈಸ್ ದ ಪೇರೆಂಟ್ ಆಫ್ ಅರ್ತ್? ಓಕೆ, ಭೂಮಿಯ ಪೋಷಕ ಸೂರ್ಯ. ಸೂರ್ಯ ಅಂದರೆ ಸನ್. ಇನ್ಸ್ಟೆಡ್ ಆಫ್ ಯಾರು, ಯು ಓನ್ಲಿ ಪ್ರಾಕ್ಟೀಸ್ ದ ಸೂರ್ಯ. ಇದನ್ನು ಆ್ಯಸ್ ಇಟ್ ಈಸ್ ಬರೆದು ಮೇನ್ ಕೀವರ್ಡ್ ದ ಆನ್ಸರ್ ಈಸ್ ಸೂರ್ಯ. ಸೂರ್ಯ ಮರೆಯದೆ ಯಾವ ಕರ್ತವ್ಯ ಮಾಡುವನು? ಸೂರ್ಯನು ಬೆಳಕು ಮತ್ತು ಬಿಸಿಲನ್ನು ನೀಡುವ ಕರ್ತವ್ಯವನ್ನು ಮರೆಯದೆ ಮಾಡುವನು. ದ ಮೇನ್ ಆನ್ಸರ್ ಈಸ್ ಸೂರ್ಯನು ಬೆಳಕು ಮತ್ತು ಬಿಸಿಲನ್ನು ನೀಡುವ ಕರ್ತವ್ಯವನ್ನು ಮರೆಯದೆ ಸೂರ್ಯ ಮಾಡುವನು. ನೀವು ಇಲ್ಲಿವರೆಗೂ ನೀವಿಲ್ಲ ಅಂತಂದರೆ ಸೂರ್ಯ ಮರೆಯದೆ ಇಲ್ಲಿಂದ ಆ್ಯಸ್ ಇಟ್ ಈಸ್ ಬರೆದು ಯಾವನೋ ವರ್ಡ್ ಅಂತ ತೆಗೆದು ಇಷ್ಟು ಪ್ರಾಕ್ಟೀಸ್ ಮಾಡಿ ಕರ್ತವ್ಯ ಮಾಡುವನು ಅಂತ ಲಾಸ್ಟ್ ಬರೆದ್ರೂ ಆಗುತ್ತೆ. ಅರ್ಥ ಆಯ್ತಲ್ಲ? ಬಿರು ಬಿಸಿಲಿಗೆ ಯಾವವು ಕಂಗಾಲಾಗಿಲ್ಲ. ಬಿರು ಬಿಸಿಲಿಗೆ ಆ್ಯಸ್ ಇಟ್ ಈಸ್ ಇನ್ಸ್ಟೆಡ್ ಆಫ್ ಯಾವವು ನೀವೇನು ಮರ, ಗಿಡ, ಪೊದೆ, ಬಳ್ಳಿ ಕಂಗಾಲಾಗಿಲ್ಲ ಅಂತ ಆ್ಯಸ್ ಇಟ್ ಈಸ್ ಬರೀಬೇಕು. ದಿಸ್ ಈಸ್ ದ ಮೇನ್ ಆನ್ಸರ್. ಸೊ ಯು ಶುಡ್ ಪ್ರಾಕ್ಟೀಸ್ ಓನ್ಲಿ ದಿಸ್ ಮಚ್. ನೆಕ್ಸ್ಟು ಫಿಫ್ತ್ ಒನ್, ಸೂರ್ಯನಿಂದ ಮಕ್ಕಳು ಕಲಿಯಬೇಕಾದದ್ದೇನು? ಸೂರ್ಯನಿಂದ ಮಕ್ಕಳು ಇಟ್ ಮೀನ್ಸ್ ವಾಟ್ ಶುಡ್ ಚಿಲ್ಡ್ರನ್ ಲರ್ನ್ ಫ್ರಮ್ ದ ಸನ್? ಮಕ್ಕಳು ಕಷ್ಟಗಳಿಗೆ ಅಂಜದೆ ಅಥವಾ ಹೆದರದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತಾ ಬಾಳಬೇಕೆಂಬುದನ್ನು ಸೂರ್ಯನಿಂದ ಕಲಿಯಬೇಕಾಗಿದೆ. ಮಕ್ಕಳಿಗೆ ಕಷ್ಟಗಳಿಗೆ ಅಂಜದೆ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ್ತಾ ಬಾಳಬೇಕೆಂಬುದು ಸೂರ್ಯನಿಂದ ನಾವು ಕಲಿಯಬೇಕಾಗಿದೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಮೀನಿಂಗ್, ಕೆಳಗಿನ ಪದಗಳಿಗೆ ತಲಾ 2 ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸಮಾನಾರ್ಥಕ ಪದಗಳನ್ನು ಬರೀಬೇಕು ಅಂದರೆ ಸಿನೋನಿಮ್ಸ್. ಸಣ್ಣ ಅಂತಂದರೆ ಸೂರ್ಯ. ಸೂರ್ಯನಿಗೆ ಮತ್ತೆ 2 ಸೇಮ್
ಎರಡು ಹೆಸರುಗಳು ಯಾವ? ರವಿ, ಭಾಸ್ಕರ ಅಂತ ಕೂಡ ಕರಿತೀವಿ, ನೇಸರ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಇಳೆ ಅಂದರೆ ಅರ್ಥನ್ನು ನಾವು ಭೂಮಿ, ಧರೆ, ಊರ್ವಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಪ್ರಕೃತಿ, ನಿಸರ್ಗ, ಪರಿಸರ, ಚರಾಚರ ಅಂದರೆ ನೇಚರ್. ಸಂಭ್ರಮ ಅಂತಂದರೆ ಸೆಲೆಬ್ರೇಷನ್, ಉತ್ಸಾಹ, ಸಡಗರ, ಸಂತಸ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇವಾಗ ನಾವು ಸ್ವಂತ ವಾಕ್ಯಗಳಿಗೆ ಹೋಗೋಣ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಯೂಸ್ ದಿಸ್ ವರ್ಡ್ ಆ್ಯಂಡ್ ಮೇಕ್ ಅ ಸೆಂಟೆನ್ಸ್. ಫಸ್ಟ್ ಒನ್ ಈಸ್ ಪೋಷಕರು ಅಂದರೆ ಪಾಲಕರು, ಪೇರೆಂಟ್ಸ್. ತಂದೆ ತಾಯಿಗಳೇ ನಮ್ಮ ಪೋಷಕರು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್ ಈಸ್ ಕರ್ತವ್ಯ ಅಂದರೆ ಕೆಲಸ, ವರ್ಕ್ ಆರ್ ಡ್ಯೂಟಿ. ತಾಯ್ನಾಡಿಗಾಗಿ ಶ್ರಮಿಸುವುದು ನಮ್ಮ ಕರ್ತವ್ಯ. ಥರ್ಡ್ ಒನ್ ಈಸ್ ಸಂಭ್ರಮ, ಉತ್ಸಾಹ ಅಂತಂದರೆ ಸೆಲೆಬ್ರೇಷನ್. ಹಬ್ಬ ಹರಿದಿನಗಳನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತೇವೆ. ಫೋರ್ತ್ ಒನ್ ಧನ್ಯತೆ, ಸಂತೃಪ್ತಿ ಅಂದರೆ ನಮಗೆ ಸಹಾಯ ಮಾಡಿದವರಿಗೆ ಧನ್ಯತೆ ತೋರಿಸಬೇಕು. ಧನ್ಯತೆ, ಸಂತೃಪ್ತಿ ಅಂದರೆ ಥ್ಯಾಂಕ್ ಯು. ನೆಕ್ಸ್ಟ್ ಮೇನ್ ಬೇಸಿಗೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಯು ಶುಡ್ ರೈಟ್ ದ ಸಮ್ಮರಿ ಇನ್ ಯುವರ್ ಓನ್ ಸೆಂಟೆನ್ಸ್. ಹೇಗೆ ಬೇಸಿಗೆ ರಜಾ ಬಂದಿದೆ, ಆದರೆ ಬಿಸಿಲಿನಿಂದ ನಮಗೆಲ್ಲ ಶಿಕ್ಷೆ ಆಗಿದೆ ಅಲ್ವಾ? ಆದರೂ ಆಟವಾಡುತ್ತಾ ಸೂರ್ಯನ ಮಹತ್ವವನ್ನು ನೋಡೋಣ. ಬೇಸಿಗೆ ರಜೆ ಬಂದಿದೆ, ರಜೆ ಅಂದ ತಕ್ಷಣ ಎಲ್ಲರಿಗೂ ಶಿಕ್ಷೆ ಆಗುತ್ತೆ, ಆದರೂ ಕೂಡ ನಾವು ಆಟ ಆಡೋಕ್ಕೆ ಹೊರಗಡೆ ಹೋಗೋಣ, ಅದರ ಸೂರ್ಯನ ಮಹತ್ವವನ್ನು ಹಾಡೋಣ. ಏಕೆ ಸೂರ್ಯನಿಗೆ ಇಷ್ಟೊಂದು ಶಾಖ? ಯಾಕೆ ಸೂರ್ಯನಿಗೆ ಇಷ್ಟು ಶಾಖ, ಪ್ರಖರತೆ? ಯಾರ ಮೇಲೆ ಅವನಿಗೆ ಕೋಪ, ಯಾರ ಮೇಲೆ ಕೋಪ, ಅದಕ್ಕೆ ಇಷ್ಟು ಶಾಖ ಎಂದು ನೀನು ನಿಂದಿಸಬೇಡ ಅಂತ ತೆಗಳಬೇಡ. ಸೂರ್ಯನನ್ನು ತಪ್ಪ ತಿಳಿಯಬೇಡ. ಸೂರ್ಯ ಮೋಡವನ್ನು ಕೂಡಿಸಿ ಭೂಮಿಗೆ ಮಳೆ ಸುರಿಸಲು ಪ್ರಯತ್ನಿಸುತ್ತಾನೆ. ಸೂರ್ಯ ಏನು ಮಾಡ್ತಾನೆ ಅಂತಂದರೆ ಇವನು ಭೂಮಿಗೆ ಮಳೆ ತರಿಸೋಗೋಸ್ಕರನ ಇಷ್ಟು ದುಡಿಯುತ್ತಿದ್ದಾನೆ ಅಂತ. ಭೂಮಿಯನ್ನು ಸಲಹುವನು ಸೂರ್ಯ. ಭೂಮಿಗೆ ಸೂರ್ಯ ಅನಿವಾರ್ಯವಾಗಿ ಬೇಕು. ಹಾಗಂತ ಅವನನ್ನು ಹೊಗಳುವುದು ಬೇಕಾಗಿಲ್ಲ. ಒಂದು ವೇಳೆ ನೀವು ತೆಗಳಿದರೂ ಅವನು ಕುಗ್ಗುವುದೂ ಇಲ್ಲ. ತೆಗೆಳಿದಿರೆ ಅಂದರೆ ನೀವು ಬೈದರೆ ಅಥವಾ ಏನಾದರೂ ಟೀಸ್ ಮಾಡಿದ್ರೂ ಕೂಡ ಅವನಿಗೇನು ಡಿಫ್ರೆನ್ಸ್ ಆಗಲ್ಲ. ನೀವು ಹೊಗಳಿದ್ರೂ ಏನು ಡಿಫ್ರೆನ್ಸ್ ಕಾಣಲ್ಲ, ಬೇಯ್ದರೂ ಕೂಡ ಏನು ಡಿಫ್ರೆನ್ಸ್ ಆಗಲ್ಲ. ಬೆಳಕು ನೀಡಿ ಬಿಸಿಲನ್ನು ನೀಡುವ ಕರ್ತವ್ಯ ಮಾತ್ರ ಅವನು ಮರೆಯೋದಿಲ್ಲ. ಅವನ ಕರ್ತವ್ಯ, ಅವನ ಡ್ಯೂಟಿ ಏನಿದೆ, ಬೆಳಕನ್ನು ನೀಡುವುದು, ಬಿಸಿಲನ್ನು ನೀಡುವುದು ಅವನ ಕರ್ತವ್ಯವನ್ನು ಅವನು ತಪ್ಪದೆ ಮಾಡ್ತಾನೇ ಇರ್ತಾನೆ. ಇಂತಹ ಬಿಸಿಲಿನಲ್ಲೂ ಕೂಡ ಮರ, ಗಿಡ, ಪೊದೆ, ಬಳ್ಳಿ ವಿಚಲಿತವಾಗದೆ ಎಲ್ಲವೂ ಬಣ್ಣಗಳನ್ನು ತುಂಬ. ನೋಡಿ, ಬಿಸಿಲು ಎಷ್ಟೇ ಇದ್ದರೂ ಕೂಡ ಈ ಮರ ಗಿಡಗಳು ತಮ್ಮ ಹಸಿರನ್ನು ಬಿಡೋದೇ ಇಲ್ಲ. ಅವು ವಿಚಲಿತ ಆಗೋದೇ ಇಲ್ಲ. ಎಷ್ಟು ಬಿಸಿಲಿದೆ ಅಂತ ತಮ್ಮ ಬಣ್ಣನ್ನು ಯಾವ ರೀತಿ ಬೇಕು ಆ ರೀತಿ ಸೊಬಗನ್ನು ತೋರಿಸ್ತಾನೇ ಇರುತ್ತೆ. ಹಾಗೆಯೇ ಚಿಗುರು, ಹೂವಿನ ತೊಟ್ಟು, ಹಣ್ಣು, ಮಿಡಿಕಾಯಿಗಳನ್ನು ಬಿಟ್ಟು ಸಡಗರದಿಂದ ಇವೆ. ಹಾಗೆ ಅದು ಚಿಗುರನ್ನು ಬಿಡ್ತಾ ಹೂವನ್ನು ನಾವು ಹೊಸ ಚಿಗುರನ್ನು ನಾವು ನೋಡ್ಬೋದು. ಹೊಸ ಹೂವುಗಳನ್ನು, ಹಣ್ಣುಗಳನ್ನು ಬಿಟ್ಟಿರೋದನ್ನು ನಾವು ಗಿಡಗಳಲ್ಲಿ ನಾವು ನೋಡಿರ್ಬೋದು. ಆ ಸಂಭ್ರಮವನ್ನು ನಾವು ಎಷ್ಟೇ ಬಿಸಿಲಿದ್ರೂ ಕೂಡ ನಾವು ಕಾಣುತ್ತೇವೆ. ಸೂರ್ಯನಿಂದ ಕಲಿಯುತ್ತಾ ಪ್ರಕೃತಿಯ ರೀತಿ ಸಂತೋಷದಿಂದ ನಲಿಯುತ್ತಾ ಕಷ್ಟಗಳಿಗೆ ಹೆದರದೆ ನಮ್ಮ ಜವಾಬ್ದಾರಿಯನ್ನು ಮರೆಯದೆ ನಲಿಸುತ್ತಾ ಎಲ್ಲರನ್ನೂ ಧನ್ಯತೆಯನ್ನು ಗಳಿಸೋಣ. ಸೂರ್ಯ ನೋಡಿ, ಎಷ್ಟೇ ಕಷ್ಟ ಬರಲಿ ಆದರೆ ತನ್ನ ಕರ್ತವ್ಯ ಮಾಡುವುದನ್ನು ಅವನು ಮರೆಯೋದೇ ಇಲ್ಲ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ಆಯಿತು ಅಂತ ಹೇಳ್ತಾ ಇರ್ತೀವಿ ಅಲ್ವಾ? ಅವನು ಯಾವತ್ತೂ ಒಂದು ದಿನ ತನ್ನ ಕರ್ತವ್ಯಕ್ಕೆ ಹಾಜರಾಗಿಲ್ಲ, ಇವತ್ತು ಸೂರ್ಯ ಬಂದಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ. ದಿನನಿತ್ಯ ಅವನು ಮರೆಯದೆ ತನ್ನ ಕರ್ತವ್ಯವನ್ನು ಮಾಡ್ತಾನೇ ಇರ್ತಾನೆ. ಎಲ್ಲರಿಗೂ ಈ ಪದ್ಯ ಮತ್ತು ಇದು ಕ್ವಶನ್ ಆನ್ಸರ್ ಎಲ್ಲ ಅರ್ಥವಾಯಿತು ಎಂದು ತಿಳಿಯುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೂ ನಾನು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನನ್ನ ಧನ್ಯವಾದಗಳು.